ಸ್ಪೆಷಲ್ ಆಗಿ ಆಟೋದವ್ರನ್ನ ಯಾಕೆ ಕರೆದಿದ್ದೀವಿ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಕೆಲವರು ಆಟೋ ರಿಕ್ಷಾ ಡ್ರೈವರ್ಸು ಪ್ಯಾಸೆಂಜರ್ ಕರೆದ ಕಡೆ ಹೋಗಲ್ಲ, ಮತ್ತೆ ಪ್ಯಾಸೆಂಜರ್ ಬರ್ತಾರೆ, ಬಂದಾಗ ಮೀಟರ್ಗಿನ್ನ ಜಾಸ್ತಿ ಕೇಳೋದು. ಈ ತರ ಕಂಪ್ಲೇಂಟ್ಸ್ ಬೆಂಗಳೂರು ಸಿಟಿನಲ್ಲಿ ಬಹಳಷ್ಟು ಆಗ್ತಾ ಇದಾವೆ. ಇದನ್ನ ಪಬ್ಲಿಕ್ ನಿಮ್ಮ ಹತ್ರ ಏನು ಮಾತಾಡಲ್ಲ, ಇಂಥ ಕಡೆ ಆಗ್ತಾ ಇದೆ ಅಂದ್ಬಿಟ್ಟು ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಎಕ್ಸ್ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಮ್ಮ ಆಫೀಸರ್ಸ್ಗೆ, ಅವ್ರು ನಮ್ಗೆ ಹೇಳ್ತಾರೆ, ನಾವು ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ. ನಾವು ನಿಮ್ಮನ್ನ ಹಿಡಿದಾಗ ಸರ್ ನಮ್ಗೆ ಬಾಡಿಗೆನೇ ಇಲ್ಲ ಸರ್, ನಾವು 500 ರೂಪಾಯಿ ಎಲ್ಲಿಂದ ಕಟ್ಟದ ಅಂತ ನೀವು ನಮಗ್ ಕೇಳ್ತೀರ. ನಮ್ಗೆ ಬಿಡ್ಬೇಕಂತ ಅನ್ಸಿದ್ರು ನಾವು ಬಿಡಕ್ ಆಗಲ್ಲ, ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರ. ತಪ್ಪು ಮಾಡಿರೋರಿಗೆ ಪನಿಷ್ಮೆಂಟ್ ಆಗ್ಬೇಕು. ಪನಿಷ್ಮೆಂಟ್ ಅಂದ್ರೆ ನಿಮ್ಗೆ ದಂಡ ಹಾಕೋದು ಉದ್ದೇಶ ನಮ್ಗಿರಲ್ಲ, ಆದ್ರೆ ಹಾಗೆ ಬಿಟ್ರೆ ನೀವು ಮುಂದೆ ಅದೇ ತಪ್ಪು ಮಾಡ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಹಾಕೋದು. ಕೆಲವರೆಲ್ಲ ಆ ರೀತಿ ತಪ್ಪು ತಿಳ್ಕೊಂಡಿದ್ದಾರೆ. ಪೊಲೀಸವ್ರಿಗೆ ಏನ್ ಮಾಡೋ ಕೆಲಸ ಇಲ್ಲ, ಬರೀ ನಮ್ಗೆ ಫೈನ್ ಹಾಕದೆ ಆ ರೀತಿ ತಿಳ್ಕೊಳ್ತಾರೆ. ಅದು ತಪ್ಪು, ನಿಮ್ಮ ತಪ್ಪು ಮನೋಭಾವನೆ. ನಿಮ್ಗೆ ದಂಡ ಹಾಕೋ ಉದ್ದೇಶ ನೀವು ಮುಂದೆ ಆ ತಪ್ಪು ಮಾಡಬಾರ್ದು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಿಮ್ಗೆ ದಂಡ ಹಾಕೋದು. ನೀವೆಲ್ಲ ಕರೆದ ಕಡೆ ಹೋಗ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ನಿಮ್ಮಲ್ಲಿ ಯಾರಾದ್ರೂ ಆ ಥರ ಇದ್ರೆ ಅಥವಾ ನಿಮ್ ಕಣ್ಣು ಕಾಣಿಸೋಂಗೆ ನಿಮ್ಮಲ್ಲೇ ಇರ್ತಾರೆ, ಕೆಲವರು ಎಲ್ಲ ಲೈನ್ ಸಿಸ್ಟಮ್ ನೀವು ಮಾಡ್ಕೊಂಡಿರ್ತೀರ. ಕೆಲವರು ಇನ್ನೊಬ್ಬ ಯಾವನೋ ಬರ್ತಾನೆ, ಮುಂದೆ ಬರ್ತಾನೆ, ಹಾಕೊಂಡು ಹೋಗ್ತಾನೆ. ಅವಾಗ ನಿಮ್ಗೂ ನೋಡಿ, ನಾನು ಕ್ಯೂನಲ್ಲಿ ಕಾಯ್ತಾ ಇದ್ದೆ, ಅವ್ನು ಯಾರೋ ಬಂದು ಹಾಕೊಂಡು ಹೋಗ್ತಾನೆ, ನಿಮ್ಗೆ ಅನಿಸ್ತದೆ. ನಿಮ್ಮಲ್ಲೇ ಸುಸ್ತಿರ್ಬೇಕು. ಕೆಲವರು ಮಾಡೋದ್ರಿಂದ ನಿಮ್ಗೂ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲರೂ ಸಂಚಾರ ನಿಯಮ ಪಾಲನೆ ಮಾಡಿ, ಮತ್ತೆ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕೊಳ್ಳಿ. ಇವಾಗ ಬೆಂಗಳೂರು ಸಿಟಿನಲ್ಲಿ ಆಟೋ ಡ್ರೈವರ್ ಮೇನ್ ಹೊರಗಡೆಯವ್ರಿಗೆ ನಮ್ಮ ಬೆಂಗಳೂರು ಸಿಟಿದು ಡಿಗ್ನಿಟಿ ಗೊತ್ತಾಗದೆ ಚಾಲಕರಿಂದ. ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ಇವು ಯಾರು ಪ್ರಯಾಣಿಕರ ಜೊತೆ ಸೌಜನ್ಯವಾಗಿ ವರ್ತಿಸಿದ್ರೆ ನಮ್ಮ ಬೆಂಗಳೂರು ಸಿಟಿದು ಹೊರದೇಶದಲ್ಲೂ ಹೆಸರಾಗ್ತದೆ. ಕೆಲವರು ಮಾಡೋ ತಪ್ಪಿಂದ ಯಾರೋ ಬಂದಾಗ ಕೆಲವರು ರಫ್ ಆಗಿ ಮಾತಾಡ್ತಾರೆ, ಅದು ಬ್ಯಾಡ್ ಹೆಸರು ಹೋಗ್ತದೆ. ಹಾಗಾಗಿ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ಬೇಕು. ಮತ್ತೆ ಪ್ರಯಾಣಿಕರು ಬಂದಾಗ ಇವಾಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ, ಕನ್ನಡ ಬಳಸಿ ಕನ್ನಡ ಬೆಳೆಸಿ ಅಂತ. ಆಟೋದವ್ರಿಗೆಲ್ಲ ಒಂದು ಪಾಂಪ್ಲೆಟ್ಸ್ ಗೊತ್ತಿದೆಯಾ? ಅದನ್ನ ನೀವು ಕೆಲವು ನಾವು ಬೆಂಗಳೂರು ಸಿಟಿ ಪೊಲೀಸರು ಎಲ್ಲ ಕೆಲವು ಸ್ಟೇಷನ್ ವೈಸ್ ಮಾಡಿದ್ದೀವಿ, ಎಲ್ರಿಗೂ ತಲುಪಿರಲ್ಲ ಅದು. ಅದನ್ನ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಆ ಪಾಂಪ್ಲೆಟ್ಸ್ ನಿಮ್ಮ ಗ್ರೂಪ್ ಹಾಕಿ ಅದನ್ನ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಆಟೋ ಹಿಂದೆ ಹಾಕೊಳ್ಳಿ. ಆದಷ್ಟು ಕನ್ನಡ ಬಳಸೋದಕ್ಕೆ ಹೇಳಿ. ಹೊರದೇ ಇದ್ದಾಗ ಅನಿವಾರ್ಯವಾಗಿ ನಿಮ್ಗೆ ಇದ್ದಾಗ ಮಾತಾಡಿ, ತೊಂದರೆ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕಲಿಸೋದಕ್ಕೆ, ಕನ್ನಡದಲ್ಲಿ ಮಾತಾಡಿ ಮತ್ತೆ ಕನ್ನಡ ಕಲಿಸಿ, ಅದನ್ನ ಬಳಸ್ಕೊಳ್ಳಿ. ಹೊರಗಡೆಯಿಂದ ಬಂದವ್ರಿಗೆ ಫಸ್ಟ್ ಕಾಣೋದು ಯಾರು? ನೀವು, ಕ್ಯಾಬ್ ಡ್ರೈವರ್ಸ್, ನಾವು. ಕರೆಕ್ಟಾ? ಯಾವುದೇ ರಾಜ್ಯದಿಂದ ಆಗಲಿ ಯಾವುದೇ ದೇಶದಿಂದ ಆಗಲಿ ಫಸ್ಟು ಬೆಂಗಳೂರು ಸಿಟಿಗೆ ಬಂದಿದ್ರೆ ಕಾಣೋದು ಯಾರು? ನಾವು, ನೀವು, ಕ್ಯಾಬ್ ಡ್ರೈವರ್ಸ್. ಕರೆಕ್ಟಾ? ಸ್ಟಾರ್ಟಿಂಗೇ ನಮ್ಮ ಬಿಹೇವ್ನೆಸ್ ಸರಿ ಇಲ್ಲ ಅಂದ್ಬಿಟ್ರೆ ಏನಾಗುತ್ತದು? ಸರಿಯಿಲ್ಲ ಬಿಡಪ್ಪ ಇವರು, ಮೇಯ್ನ್ ಅದೇ. ಈಗ ಮೊನ್ನೆ ನಾನೇ ಒಂದು 2 days ಬ್ಯಾಕು ಓಲಾ ಬುಕ್ ಮಾಡಿದೆ. ಹಾಸ್ಪಿಟ್ಲಿಗೆ ಹೋಗಬೇಕು, ಓಲಾ ಬುಕ್ ಮಾಡಿ ಫೋನ್ ಮಾಡಿದೆ. ಎಲ್ಲಿಗೆ ಸರ್? ಇಂಥ ಜಾಗಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್. ಯಾಕಪ್ಪ ಕೊಡೋದು? ಟ್ರಾಫಿಕ್ ಇರುತ್ತೆ ಸರ್. ಮತ್ತು ಓಲಾ ಯಾಕಪ್ಪ ಹೋಗುತ್ತೆ ಸರ್? ಅದು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಬಿಡಿ. ನನ್ನ ಎಕ್ಸ್ಪೀರಿಯನ್ಸು 2 days ಬ್ಯಾಕ್ ಎಕ್ಸ್ಪೀರಿಯನ್ಸ್ ಇದೆ, ಹೇಳ್ತಾರೆ. ಅದು ಕ್ಯಾನ್ಸಲ್ ಮಾಡ್ಕೊಳಪ್ಪ. ಬೇರೆ ನಿನ್ನೊಬ್ಬ ಸಿಗ್ತಾರೆ. ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ನಿಗೆ ಇದನ್ನು ಮಾಡ್ಬೋದು, ಅವ್ನ ಹೊಟ್ಟೆ ಮೇಲೆ ಹೊಡೆದಾಗ. ಅದನ್ನು ಮಾಡಕ್ಕೆ ಹೋಗ್ಬೇಡಿ. ಈಗ ನೀವು ಓಲಾ ಊಬರ್ ಯಾಕೆ ಕೊಡಿಸ್ತೀರಾ? ರೇಟ್ ಫಿಕ್ಸ್ ಆಗಿರ್ತದೆ. ಕರೆಕ್ಟಾ? ರೇಟ್ ಫಿಕ್ಸ್ ಆಗಿರ್ತದೆ. ಈಗ ಅಕಸ್ಮಾತ್ ನೀವು ಹೋಗಿ ಬಿಟ್ಟಾದ್ಮೇಲೆ ಅವನೇ ಖುಷಿಯಾಗಿ ಕೊಡ್ತಾರೆ. ಓಲಾದಲ್ಲಿ 10 ಕಿಲೋಮೀಟರ್